ಹೋಮ್ ಗಾರ್ಡ್ಗಳು ಸೆಕ್ಯೂರಿಟಿ ಗಾರ್ಡ್ಗಳು ನಮ್ಮ ಫೋನ್ ನ ತಿದ್ಕೊಂಡು ಕೆಳಗಿಸ್ ಬಾ ಅಂತಾರೆ, ಮರ್ಯಾದೆ ಕೊಡ್ತೀನಿ. ಆ ನಾಯಿಗಳು ಹೋಮ್ ಗಾರ್ಡ್ಗಳು ನಾಯಿಗಳು 5,000 10,000 ರೂಪಾಯಿ ಫೈನ್ ಆಗ್ತಾ ಇದಾರೆ. ಎಲ್ಲ ಯೂನಿಫಾರ್ಮ್ ಎಲ್ಲ ಕರೆಕ್ಟ್ ಆಗಿದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು 5,000 ರೂಪಾಯಿ ಫೈನ್. ಏನಾದ್ರು ಇಲ್ಲ ಅಂದ್ರೆ 8,000 12,000 13,000 ಹೇಳ್ತಾ ಇದಾರೆ. RTO ಹೋದ್ರೆ ಮಾತಾಡಿದ್ರೆ ಇನ್ನ ಎಕ್ಸ್ಟ್ರಾ ಹಾಕೊಂತಾರೆ, ಗಾಡಿ ಸೀಸ್ ಮಾಡೋ ಅಂತ ಇದಾರೆ. ಯಾರು ಕೇಳೋರು ಇದಕ್ಕೆ? RTO ಅಧಿಕಾರಿಗಳು 12-13 ವರ್ಷದಿಂದ ನಾವು ಎಲ್ಲ ಅಗ್ರಿಕಲ್ಚರ್ ಕಂಪ್ನಿ ಓಲಾ ಊಬರ್ ನಮ್ಮ ಹೆಸರಿ ರ್ಯಾಪಿಡ್ ಬಂದಿದ್ದೀವಿ. ಇಷ್ಟು ದಿನ ಬದುಕಿಲ್ದಿರೋ RTO ಅಧಿಕಾರಿಗಳು ಇವತ್ತು ಏಕಾಏಕಿ ನಮ್ಮ ಆಟೋ ಚಾಲಕರ ಪ್ರಾಣ ತೆಗೆಂತ ಕೆಲಸ ಮಾಡ್ತಾ ಇದಾರೆ. 10,000 12,000 15,000 20,000 ಫೈನ್ ಆಗ್ತಾ ಇದಾರೆ. ಹೊಟ್ಟೆ ಕಿಚ್ಚಿಗೆ ನಾಯಿ ಮೊಟ್ಟೆ ಅಂತ ರ್ಯಾಪಿಡ್ ಬೈಕ್ ಸ್ಟಾಪ್ ಮಾಡಿಸೋದಲ್ಲ, ಆ ಹೊಟ್ಟೆ ಕಿಚ್ಚಿಗೆ ಇವರೆಲ್ಲವ ರ್ಯಾಪಿಡ್ ಬೈಕ್ ಮಾಲೀಕರಂತ ದುಡ್ಡು ತಗೊಂಡು ಇವರು ನೇರವಾಗಿ ದುಡ್ಡು ತಗೊಂಡು ನಮ್ಮನ್ನ ತೇಜವಜೆ ಮಾಡೋ ಕೆಲಸ ಮಾಡ್ತಾ ಇದಾರೆ. ಹೋಗಿ ಮುಚ್ಚಿ ಅಂದ್ರೆ ಅಲ್ಲಿ ಹೋಗಿ ಮುಚ್ಚಕ್ ಆಗ್ತಲ್ಲ ಇವ್ರಿಗೆ. ಇಲ್ಲಿ ಜಯನಗರದ ಅನಿಸ್ತದೆ ಸಾರ್ವಜನಿಕರು ಸತ್ತದು. ನಮಸ್ಕಾರ, ನನ್ನ ಹೆಸರು ಪಿ ಆಟೋ ಸಿದ್ದರಾಜು. ನೋಡಿ, ವೇಗ ಸಿಟಿ ಮಲ್ ಹತ್ರ RTO ಅಧಿಕಾರಿಗಳು 12-13 ವರ್ಷದಿಂದ ನಾವು ಎಲ್ಲ ಅಗ್ರಿಕಲ್ಚರ್ ಕಂಪ್ನಿ ಓಲಾ ಊಬರ್ ನಮ್ಮ ಹೆಸರಿ ರ್ಯಾಪಿಡ್ ಬಂದಿದ್ದೀವಿ. ಇಷ್ಟು ದಿನ ಬದುಕಿಲ್ದಿರೋ RTO ಅಧಿಕಾರಿಗಳು ಇವತ್ತು ಏಕಾಏಕಿ ನಮ್ಮ ಆಟೋ ಚಾಲಕರ ಪ್ರಾಣ ತೆಗೆಂತ ಕೆಲಸ ಮಾಡ್ತಾ ಇದಾರೆ. 10,000 12,000 15,000 20,000 ಫೈನ್ ಆಗ್ತಾ ಇದಾರೆ. ಇವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ, ಕಂಪ್ನಿ ಕ್ಲೋಸ್ ಮಾಡಿಸೋ ತಾಕತ್ತಿದ್ರೆ ಹೋಗಿ ಕ್ಲೋಸ್ ಮಾಡ್ತೀವಿ. ಇವ್ರು ಕಂಪ್ನಿಗಳಿಗೆ ಹೋಗಿ ಕೇಳಕ್ಕೆ ಇವ್ರಿಗೆ ಯಾವ ತಾಕತ್ತಿಲ್ಲ. ಆಟೋ ಬಡಾರಿ ಚಾಲಕರಲ್ಲ, ಆಟೋ ಮಾಲೀಕರು. ನಾವು ಮೂರು ಬಂಡವಾಳ ಆಟೋ ಮಾಲೀಕರಿಗೆ ಬದುಕನ್ನು ಕಟ್ಕೊಳ್ಳಕ್ಕೆ ನಾವು ನಮ್ಮ ಮನೆ ಬಂಡವಾಳ ಹಾಕಿ ನಾವು ಹೆಂಡತಿ ಮಕ್ಕಳು ಸಾಕ್ತಾ ಇದೀವಿ. ಇವರು ಸರ್ಕಾರಿ ಸಂಬಂಧಗಳು, ನಮ್ಮ ತೆರಿಗೆ ಅಂತ ಸರ್ಕಾರಿ ಸಂಬಂಧಗಳು ಇವರು ಇಷ್ಟ ಬಂದಂಗೆ ಮಾನದಂಡ ಯಾವ ಕಾನೂನು ಅಡಿಲಿ ಕೆಲಸ ಮಾಡ್ತಾ ಇಲ್ಲ. ಇವರು ಕಾನೂನು ಉಲ್ಲಂಘನೆ ಮಾಡಿ ಇವ್ರು ಇಷ್ಟ ಬಂದಂಗೆ ಇವ್ರ ಪಾಕೆಟ್ ತುಂಬಿಸ್ಕೊಳ್ಳುವಂತ ಕೆಲಸ ಇವ್ರು ಇಷ್ಟ ಬಂದಂಗೆ ಮಾಡ್ತಾ ಇದಾರೆ. ಯಾವ ಮಾನದಂಡದಲ್ಲಿ ಈ ಕೆಲಸ ಮಾಡ್ತಾರೆ ಅಂತ ಕೇಳಬೇಕಾಗಿದೆ. ದಯವಿಟ್ಟು ಎಲ್ಲ ಪ್ರಮಾಣಿಕ ಆಡಳಿತರು ಇಲ್ಲಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. 5,000 10,000 ರೂಪಾಯಿ ಫೈನ್ ಆಗ್ತಾ ಇದಾರೆ. ಎಲ್ಲ ಯೂನಿಫಾರ್ಮ್ ಎಲ್ಲ ಕರೆಕ್ಟ್ ಆಗಿದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು 5,000 ರೂಪಾಯಿ ಫೈನ್. ಏನಾದ್ರು ಇಲ್ಲ ಅಂದ್ರೆ 8,000 12,000 13,000 ಹೇಳ್ತಾ ಇದಾರೆ. RTO ಹೋದ್ರೆ ಮಾತಾಡಿದ್ರೆ ಇನ್ನ ಎಕ್ಸ್ಟ್ರಾ ಹಾಕೊಂತಾರೆ, ಗಾಡಿ ಸೀಸ್ ಮಾಡೋ ಅಂತ ಇದಾರೆ. ಯಾರು ಕೇಳೋರು ಇದಕ್ಕೆ? ಬಂದ್ಬಿಟ್ಟು ಇಲ್ಲಿ ಇವರು ಫೈನ್ ಇಷ್ಟ ಬಂದಾಗ ಆಗ್ತದೆ. ಕಂಪ್ನಿಗೆ ಹೋಗಿ ಮುಚ್ಚಿ ಅಂದ್ರೆ ಅಲ್ಲಿ ಹೋಗಿ ಮುಚ್ಚಕ್ ಆಗ್ತಲ್ಲ ಇವ್ರಿಗೆ. ಇಲ್ಲಿ ನಮಗೆ ಆಗ್ತಾವ್ರೆ ಫೈನು. ಇಲ್ಲಿ ಕ್ಯಾಬ್ ಅವರೆಲ್ಲ ಹೊಡಿತಾ ಇದಾರೆ, ಮೀಟರ್ ಇಲ್ಲ ಅವ್ರಿಗೆಲ್ಲ ಹಿಡಿತಲ್ಲ. ಆಟೋದವ್ರೆ ಇವ್ರಿಗೆ ಕಣ್ಣು ಕಾಣಿಸ್ತಾ ಇರೋದು. ನೋಡಿ ಅಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಹೊಟ್ಟೆ ಕಿಚ್ಚಿಗೆ ನಾಯಿ ಮೊಟ್ಟೆ ಅಂತ ರ್ಯಾಪಿಡ್ ಬೈಕ್ ಸ್ಟಾಪ್ ಮಾಡಿಸೋದಲ್ಲ, ಆ ಹೊಟ್ಟೆ ಕಿಚ್ಚಿಗೆ ಇವರೆಲ್ಲವ ರ್ಯಾಪಿಡ್ ಬೈಕ್ ಮಾಲೀಕರಂತ ದುಡ್ಡು ತಗೊಂಡು ಇವರು ನೇರವಾಗಿ ದುಡ್ಡು ತಗೊಂಡು ನಮ್ಮನ್ನ ತೇಜವಜೆ ಮಾಡೋ ಕೆಲಸ ಮಾಡ್ತಾ ಇದಾರೆ. 13 ವರ್ಷದಿಂದ ಬದುಕಿರ್ಲಿಲ್ಲ ಇವರು, ಇವಾಗ ಬದುಕ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ನಮ್ಮ ಮನೆ ಬಂಡವಾಳ, ನಮ್ಮ ಪರ್ಸನಲ್ ಮೊಬೈಲ್ ನ ಇವರು ಚೆಕ್ ಮಾಡಕ್ಕೆ ಯಾವ ನೈತಿಕತೆ ಇದೆ? ನಮ್ಮ ಪರ್ಸನಲ್ ಮೊಬೈಲ್ ನ ಕೇಳಕ್ಕೆ ಇವರು ಕೇಳಕ್ಕೆ ಅಧಿಕಾರ ಇಲ್ಲ. ಇವ್ರು ಕೇಳಬಾರ್ದು ಯಾವುದೇ ಕಾರಣಕ್ಕೂ. ಇವರು ಯಾವ ಹೋಮ್ ಗಾರ್ಡ್ಗಳು ಸೆಕ್ಯೂರಿಟಿ ಗಾರ್ಡ್ಗಳು ನಮ್ಮ ಫೋನ್ ನ ತಿದ್ಕೊಂಡು ಕೆಳಗಿಸ್ ಬಾ ಅಂತಾರೆ, ಮರ್ಯಾದೆ ಕೊಡ್ತೀನಿ. ಆ ನಾಯಿಗಳು ಹೋಮ್ ಗಾರ್ಡ್ಗಳು ನಾಯಿಗಳು, ಅವ್ರಿಗೆ ನಮ್ಮ ಮರ್ಯಾದೆ ಕೊಡೋದ್ರಿಂದ ದಯವಿಟ್ಟು ಪಾಠ ಕಲಿಸಬೇಕಾಗಿದೆ. ಎಲ್ಲಾ ಚಾಲಕರು ಬನ್ನಿ. ನಮಸ್ಕಾರ. ನೋಡಿ ಸ್ನೇಹಿತರೆ, ಇವರೇ ಡ್ರೈವರ್ ಅಂತ ಇದಕ್ಕೆ ಕಾರ್ಗೆ. ಇದು RTO ಕಾರು. ಇವರು ಮೊಬೈಲ್ ಕಿತ್ಕೊಂತ ಇದಾರೆ ಡ್ರೈವರ್ದು. ಇವ್ರಿಗೆ ಏನ್ ಅಧಿಕಾರ ಇದೆ ಅಂತ ಗೊತ್ತಿಲ್ಲ. ಓಕೆನಾ, ಮೊಬೈಲ್ ಕಿತ್ತ ಅಧಿಕಾರ ಕೊಟ್ಟಿರ್ಬೇಕು ಗೌರ್ಮೆಂಟ್ ಅವ್ರು ಇವ್ರಿಗೆ. ಇದು ಯೂನಿಫಾರ್ಮ್, RTO ಅವ್ರದ್ದು ಯೂನಿಫಾರ್ಮ್ ಇದು. ನೋಡಿ, ಇವರೇ RTOದವ್ರು ಅಂತ ಇವರೇ ಯೂನಿಫಾರ್ಮ್ ಹಾಕಲ್ಲ. ಬೇರೆಯವ್ರಿಗೆ ಯೂನಿಫಾರ್ಮ್ ಇಲ್ಲ ಅಂತ ಫೈನ್ಗಳು ಹಾಕ್ತಾರೆ. ಓಕೆನಾ, ಗೌರ್ಮೆಂಟ್ ಕೊಟ್ಟಿರೋ ಶೂ ಇಲ್ಲ, ಇವರೊಬ್ರು RTO ಡ್ರೈವರ್. ಒಂದು ವಾರ ಎಲ್ಲ ಅವರು ದುಡಿಬೇಕು. ಹೌದೌದು, ಆಯ್ತು ಕೇಸ್ ಬರ್ತಾ ಇರಪ್ಪ. ಏನೋ ಹೇಳ್ತಾರೆ
ಅವ್ರು ನಮ್ಮನ್ನ ಎದುರ್ಸಕ್ಕೆ ಏನ್ ಡೈಲಿ ಸಿದ್ದಣ್ಣ ಮೊಬೈಲ್ ಯಾರು ಕಿತ್ಕೊಂಡಿದ್ದು ಮೊಬೈಲ್ ಜೋರು ನೀವು ಯೂನಿಫಾರ್ಮ್ ಹಾಕಿದ್ದೀರಾ? ಸೀನಿಯರ್ ಅಲ್ಲ ಜೂನಿಯರ್ ಅಲ್ಲ ಸರ್, ಯೂನಿಫಾರ್ಮ್ ಹಾಕಿದ್ದೀರಾ ನೀವು? ಯೂನಿಫಾರ್ಮ್ ಇಲ್ಲ ಅಂತ ನೀವು ಡ್ರೈವರ್ ಫೈನ್ ಹಾಕ್ತೀರಾ? ಐಡಿ ಕಾರ್ಡ್ ಹಾಕಿ ಮೇಡಮ್ ಐಡಿ ಕಾರ್ಡ್ ಹಾಕಿ ನೀವು ನೋಡಿ, ಇವರು ಸೀನಿಯರ್ ಡ್ರೈವರ್ ಅಂತೆ, ಇವ್ರಿಗೆ ಯೂನಿಫಾರ್ಮ್ ಹಾಕ್ಬೇಡ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ. ಓಕೆನಾ? ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ರಾಜಣ್ಣ ಅಂತೆ. ಇವರು ಯೂನಿಫಾರ್ಮ್ ಹಾಕಲ್ಲ ಅಂತೆ ಆರ್ಟಿಒದವ್ರು. ನೋಡಿ ಇವ್ರದ್ದು ಐಡಿ ಕಾರ್ಡ್ ಇದು. ಹಾ ಸರ್ ಇಲ್ಲಿ ಇವೆಲ್ಲ ನಮ್ದು ಇದೆ, ನಾವು ಆಟೋ ಡ್ರೈವರ್ ಮಾತಾಡ್ತಿರೋದು. ಈ ಬಂದ್ಬಿಟ್ಟು ಇಲ್ಲೆಲ್ಲ ಫೈನ್ ಹಾಕೊಂಡು ಇದು ನೋಡಿದ್ರೆ ಬೆಳಗಿಂದ ಸಂಜೆ ₹100 ಬಂದು ₹200 ನಾವು ಜೀವನ ಮಾಡ್ತಾ ಇದ್ದೀವಿ. ಈಗ ಬಂದ್ಬಿಟ್ಟು ಈಗ ಫೈನ್ ಕೊಡೋಂಥದ್ದು ಎಲ್ಲಿ ಸರ್ ಕೊಡೋದು ನಾವು? ಈಗ ಬಂದು ನಮ್ಗೆ ಏನೋ ಒಂದು ಇದೊಂದು ಪರಿಹಾರ ಮಾಡ್ಕೊಡ್ಬೇಕು ಸರ್. ಆಯ್ತು ಪಾಲನೆ ಮಾಡ್ಬೇಕು. ಅವ್ರು ಪಾಲನೆ ಮಾಡ್ಬೇಕು, ಬಿಡಬಾರ್ದು. ನೋಡಿ, ಮೊಬೈಲ್ ಬೇರೆ ಕಿತ್ಕೊಂತಾರೆ ಅಂತೆ ಡ್ರೈವರ್ದು. ಇವರು ಸೀನಿಯರ್ ಅಂತ ಯೂನಿಫಾರ್ಮ್ ಕೇಳಿದ್ರೆ ಯೂನಿಫಾರ್ಮ್ ಹಾಕಲ್ಲಂತೆ ಸೀನಿಯರ್ ಆದ್ಮೇಲೆ ಆರ್ಟಿಒದಲ್ಲಿ. ಇವ್ರಿಗೆ ಯಾರು ಅಧಿಕಾರ ಕೊಟ್ರೆ ಗೊತ್ತಿಲ್ಲ. ಇವರು ಆರ್ಟಿಒದವರು ಐಡಿ ಕಾರ್ಡ್ ಹಾಕಿಲ್ವಲ್ಲ ಇವರು? ಐಡಿ ಕಾರ್ಡ್ ಯಾಕೆ ಹಾಕಿಲ್ಲ ಇವರು? ಇದೆ ಅವ್ರ ಹತ್ರ ಐಡಿ ಕಾರ್ಡ್ ಇದೆ. ಗಾಡಿಯಲ್ಲಿ ಕುತ್ಕೊಳ್ತೀರಾ, ಗಾಡಿ ನಂಬರ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಇಲ್ಲ ಹಿಂಗೆ ಇರ್ಲಿ ಎಲ್ಲ. ಆರ್ಟಿಒ ಗೈಡ್ ಲೈನ್ಸ್ ಪ್ರಕಾರ ನೀವ್ ಹೇಳಿ ನನಗೆ ಎಲ್ಲಿದೆ ನಂಬರ್ ಇಲ್ದಿರಾ? ಗಾಡಿ ಆದ್ರೂ ಚೇಂಜ್ ಇರ್ಲಿ, ಡ್ರೈವರ್ ಆದ್ರೂ ಚೇಂಜ್ ಇರ್ಲಿ, ಆರ್ಟಿಒ ಅಲ್ಲ ನೀವು ಓಲಾ ಉಬರ್ ಸುಮ್ನೆ ರೀ, ಬಂದವ್ರೆ ಹೇಳ್ತಾರ ಮೇಡಮ್ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಂದ್ರೆ ಗಾಡಿ ನಂಬರ್ ಬೇರೆದಿದೆಯಂತೆ, ಆಪಲ್ ಒಂದ್ ನಂಬರ್ ಡ್ರೈವರ್ ಬೇರೆ ನಂಬರ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವ್ರು ಓಲಾ ಉಬರ್ ಎಂಪ್ಲಾಯ್ ಆಗಿರ್ಬೇಕಾಗಿತ್ತು, ಇವ್ರು ಆಫೀಸರ್ ಆಗ್ಬಾರ್ದಿತ್ತು ಅಂತ ಹೇಳ್ತಾ ಇದ್ದೀನಿ. ನೀವು ಚೆಕ್ ಮಾಡ್ಬೇಕಾಗಿರೋದು ಗಾಡಿ ನಂಬರು ತಪ್ಪಾಗಿದ್ರೆ ಅವನೇನಾದ್ರು ಆರ್ಸಿಲಿ ಮತ್ತೆ ಅವ್ನ ಗಾಡಿ ಓಡಿಸೋ ತಪ್ಪಾಗಿದ್ರೆ ಫೈನ್ ಹಾಕಿ. ನಂಬರ್ ಪ್ಲೇಟ್ ಏನಾದ್ರು ಒಂದು ತಪ್ಪಾಗಿ ಮುಚ್ಚಿಕೊಂಡು ಓಡಿಸ್ತಾ ಇದ್ರೆ ಅವ್ನು ಓಲಲ್ಲಿ ಓಡಿಸ್ತಾನೋ ಉಬರಲ್ಲಿ ಓಡಿಸ್ತಾನೋ ಅದು ನಮ್ಗೆ ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ಕೊಟ್ಟು ನೀವು ತಗೊಂಡು ಫೈನ್ ಮಾಡಿ. ಬಂದ್ ಮಾಡ್ತೀವಿ ಮೇಡಮ್ ಅವ್ರ ಅಪ್ಲಿಕೇಶನ್ನ ಬಂದ್ ಮಾಡಿಸಿ. ನಾವು ಲಾಗೌಟ್ ಆಗ್ತಾ ಇದೀವಿ, ನೀವು ಬಂದ್ ಮಾಡಿಸಿ ಮೇಡಮ್. ಆಟೋ ಇರೋದಕ್ಕೆ ನೀವು ಫೈನ್ ಹಾಕ್ತೀರಾ, ನಾವು ರೋಡಿಗೆ ಬರೋದಕ್ಕೆ. ಅವ್ರ ಅಪ್ಲಿಕೇಶನ್ ಆನ್ ಮಾಡೋದಕ್ಕೆ ಅವ್ರ ಅಪ್ಲಿಕೇಶನ್ ಆನ್ ಮಾಡೋದಕ್ಕೆ ಯಾರು ಮೇಡಮ್ ಎಲ್ಲಿ ಹತ್ತಾ ಇದಾರೆ ಮೇಡಮ್? ನಾವ್ ಎಷ್ಟು ಜನ ಹತ್ತಾ ಇಲ್ಲ ಕಸ್ಟಮರ್ ಯಾರು. ನಾವು ಹಸ್ಕೊಂಡಿರಕ್ಕಾಗುತ್ತಾ? ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು ನಾವು ಹಸ್ಕೊಂಡು ಹಂಗೆ ಸಾಯ್ಬೇಕಾಗುತ್ತಾ ಮನೇಲಿ? ನಾನ್ ಕೇಳ್ಕೊತ ರಿಕ್ವೆಸ್ಟ್ ಏನು, ನೀವು ಫೈನ್ ಹಾಕ್ತೀರಾ? ಓಲಾ ಉಬರ್ ಆಫೀಸ್ ಇಲ್ಲ ಬೆಂಗಳೂರಲ್ಲೇ ಇದಾವೆ, ಎಲ್ಲೋ ಅವ್ರೇನು ಬೇರೆ ದೇಶದಲ್ಲಿ ಇಲ್ಲ, ನಮ್ಮ ದೇಶದಲ್ಲೇ ಇದಾವೆ. ನಾವೇ ಹೋಗಿ ಬಂದಿದೀವಿ, ನಾವೇ ಹೋಗಿ ಎಲ್ಲ ಅವ್ರ ಆಫೀಸ್ ಹತ್ರ ಹೋಗಿ ಗಲಾಟೆ ಮಾಡಿ ಬಂದಿದೀವಿ. ನೀವು ರೇಟ್ನ ಇದೇ ರೇಟ್ ಕೊಡ್ಬೇಕು, ಸರ್ಕಾರ ಏನು ₹15 ಮಾಡಿದೆ ಅದೇ ರೇಟು ಅಂತ. ಅವ್ರು ಆಯ್ತು ಅಂತ ಹೇಳಿದ್ರೆ ನಮ್ಮ ಮಾಡಿದ್ದಾರೆ. ಏನ್ ಸಮಸ್ಯೆ ಕೇಳ? ಇರಮ್ಮ ಇರೋ ಒಂದು ನಿಮಿಷ ಇರೋ. ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ತಕ್ಷಣ ಇದನ್ನ ಓಲಾ ಉಬರ್ ಆಪ್ನ ಹೇಳಿ ಮೇಡಮ್. ಯಾವ್ದ್ರಲ್ಲಿ ಲೈವ್ ಹೋಗ್ತಾ ಇದೆ? ಪೇಜಲ್ಲಿ ಇಲ್ಲ, ಪೇಜಲ್ಲಿ ಮಾಡಿ.